ಅಲಿ ಖಮೇನಿ ನಂತರ ಮುಂದಿನ ನಾಯಕನನ್ನ ಘೋಷಿಸಿದ ಇರಾನ್. ಆಯತುಲ್ಲಾ ಅರಾಫಿ ಇರಾನ್ನ ಹೊಸ ಸರ್ವೋಚ್ಚ ನಾಯಕ. ಅಲಿ ಖಮೇನಿ ಜವಾಬ್ದಾರಿಗಳನ್ನ ಇನ್ನು ಮುಂದೆ ಆಯತುಲ್ಲಾ ಅರಾಫಿ ನಿಭಾಯಿಸುತ್ತಾರೆ. ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕನಾಗಿ ಆಯತುಲ್ಲಾ ಅರಾಫಿ ಆಯ್ಕೆಯಾಗಿದ್ದಾರೆ. ಇರಾನ್ ಸುಪ್ರೀಂ ಕೌನ್ಸಿಲ್ನಿಂದ ಹೊಸ ಸರ್ವೋಚ್ಚ ನಾಯಕನ ಘೋಷಣೆಯಾಗಿದೆ. ಅಲಿ ಖಮೇನಿ ಮಗ ಮೊಸ್ತಫಾ ಖಮೇನಿಗೆ ಇಲ್ಲ ಸುಪ್ರೀಂ ಲೀಡರ್ ಸ್ಥಾನ. ಬೆಳಗ್ಗೆಯಿಂದ ಖಮೇನಿ ಹತ್ಯೆಯ ನಂತರ ಖಮೇನಿ ಮಗನಿಗೆ ಕೊಡಲಾಗುತ್ತಾ ಅನ್ನೋ ಚರ್ಚೆ ಇತ್ತು, ಆದರೆ ಅದು ಸಾಧ್ಯವಾಗಿಲ್ಲ. ಸರ್ವೋಚ್ಚ ನಾಯಕನಾಗಿ ಆಯತುಲ್ಲಾ ಅರಾಫಿ ಆಯ್ಕೆಯಾಗಿದ್ದಾರೆ. ಸಾವಿರದ 1959ರಲ್ಲಿ ಮೈಬೋದ್ ಸಿಟಿಯಲ್ಲಿ ಅರಾಫಿಯ ಜನನ. ಈ ಹಿಂದಿನ ಸರ್ವಾಧಿಕಾರಿ ರುಹುಲ್ಲಾ ಖೊಮೇನಿಯ ಆಪ್ತ ವಲಯದಲ್ಲಿ ಇದ್ದಿದ್ದು ಅರಾಫಿ. ಅರಾಫಿಯ ತಂದೆ ರುಹುಲ್ಲಾ ಖೊಮೇನಿಯ ಆಪ್ತ ವಲಯದಲ್ಲಿ ಇದ್ದಿದ್ದು. ಇಸ್ಲಾಮಿಕ್ ರೆವಲ್ಯೂಷನ್ನಿಗೆ ಮುಂಚೆ ಬರಹಗಾರನಾಗಿದ್ದು ಪ್ರಚಾರಕನಾಗಿದ್ದು. ಖಮೇನಿ ಪುತ್ರನ ಕೈ ತಪ್ಪಿರೋ ಸರ್ವಾಧಿಕಾರಿ ಪಟ್ಟ ಈಗ ಆಯತುಲ್ಲಾ ಅರಾಫಿಯ ಪಾಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಖಮೇನಿ ಪುತ್ರನಿಗೆ ಮುಂದಿನ ಸರ್ವಾಧಿಕಾರಿ ಪಟ್ಟ ಸಿಗುತ್ತಾ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈಗ ಅರಾಫಿಗೆ ಸರ್ವಾಧಿಕಾರ ಪಟ್ಟ ಕೊಟ್ಟಿದೆ ಕೌನ್ಸಿಲ್. ಅರಾಫಿಯ ಹಿನ್ನೆಲೆ ಮತ್ತು ಸದ್ಯದ ಸ್ಥಿತಿಯಲ್ಲಿ ಅರಾಫಿಯ ಆಯ್ಕೆ. ಅಯತುಲ್ಲಾ ಅಲಿ ಖಮೇನಿ ಬದುಕಿದ್ದಾಗಲೇ ಮುಂದಿನ ಸರ್ವಾಧಿಕಾರಿ ಯಾರಾಗಬೇಕು ಅನ್ನುವುದಂತಹ ಚರ್ಚೆ ಇರಾನ್ನಲ್ಲಿ ಕಳೆದ 4-5 ವರ್ಷಗಳಿಂದ ನಡೀತಾ ಇತ್ತು. ಕಾರಣ ಅವರಿಗೆ 80 ವರ್ಷದ ಮೇಲಾಗಿತ್ತು. ಈಗ ಮೃತಪಟ್ಟಾಗ ಅವರ ವಯಸ್ಸು 86 ವರ್ಷ ಆಗಿತ್ತು. ಹಾಗಾಗಿ ಖಮೇನಿ ನಂತರ ಇರಾನನ್ನು ಆಳುವಂತಹ ಸರ್ವಾಧಿಕಾರಿ ಯಾರು ಅಂತ. ಇರಾನ್ನ ಸಂವಿಧಾನದ ಪ್ರಕಾರ ಸರ್ವೋಚ್ಚ ನಾಯಕ ತಾನು ಬದುಕಿರುವ ತನಕ ಅಥವಾ ತನಗೆ ಇಚ್ಛೆ ಇರುವ ತನಕ ಸರ್ವಾಧಿಕಾರದ ಅಂದರೆ ಸರ್ವೋಚ್ಚ ನಾಯಕನ ಸ್ಥಾನದಲ್ಲಿ ಮುಂದುವರಿಬೋದು. ಆ ಕಾರಣಕ್ಕಾಗಿ ಇರಾನ್ನ ರೆವಲ್ಯೂಷನ್ ಆದ ನಂತರ ಬಂದ ಸರ್ಕಾರ 47 ವರ್ಷ ಆಯಿತು. 47 ವರ್ಷದಲ್ಲಿ ಅಲಿ ಖಮೇನಿ ಎರಡನೇ ಸರ್ವಾಧಿಕಾರಿ. ಮೊದಲ ಸರ್ವಾಧಿಕಾರಿ ಆಯತುಲ್ಲಾ ಖೊಮೇನಿ, ಅವರ ನಂತರ ಬಂದದ್ದು ಆಯತುಲ್ಲಾ ಅಲಿ ಖಮೇನಿ. ಈಗ ಆಯ್ಕೆಯಾಗಿರುವಂತಹ ಈ ವ್ಯಕ್ತಿ ಮೂರನೇ ಸರ್ವಾಧಿಕಾರಿ ಅಂದರೆ ಸರ್ವೋಚ್ಚ ನಾಯಕ ಆಗ್ತಾನೆ. ಜಗತ್ತಿನ ಬೇರೆ ದೇಶಗಳು ಆ ಥರನ ಸರ್ವಾಧಿಕಾರಿ ಅಂತ ಕರೆಯಲಾಗುತ್ತೆ. ಒಂದು ಇನ್ಹೆರಿಟೆಡ್ ಯಾರು ಇರ್ತಾರೆ ಅಂದರೆ ಕೌಟುಂಬಿಕವಾಗಿ ಪಿತ್ರಾರ್ಜಿತವಾಗಿ ಮಕ್ಕಳಿಗೆ ಅಧಿಕಾರ ಕೊಡುವಂತಹ ಪದ್ಧತಿ ಇರಾನ್ನಲ್ಲಿ ಇರಲಿಲ್ಲ. ಅಯತುಲ್ಲಾ ಖಮೇನಿಯ ಆಡಳಿತದ ಸಂದರ್ಭದಲ್ಲಿ ಆತನ ಮಗ ಮೊಹಜಬಾ ಖಮೇನಿ ಅಲ್ಲಿನ ಇಡೀ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದ. ಹಾಗಾಗಿ ಆತ ಕೂಡ ಧರ್ಮಗುರುವಾಗಿದ್ದ. ಆತನನ್ನು ಪರಿಗಣಿಸಬೇಕು ಅನ್ನುವಂತಹ ಒತ್ತಡ ಇರಾನ್ನಲ್ಲಿ ಕೆಲವು ವಲಯದಿಂದ ಇತ್ತು. ಆದರೆ ಇರಾನ್ನಲ್ಲಿರುವಂತಹ ಸುಪ್ರೀಂ ಕೌನ್ಸಿಲ್ ಆತನ ನೇಮಕಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ನಿನ್ನೆ ಬೆಳಗ್ಗೆ ಅಲಿ ಖಮೇನಿ ಹತ್ಯೆ ಆಯಿತು. ನಿನ್ನೆ ರಾತ್ರಿಯ ವೇಳೆಗೆ ಇರಾನ್ ಅಧಿಕೃತವಾಗಿ ಒಪ್ಕೊಂತು, ಹೌದು ನಮ್ಮ ಸರ್ವೋಚ್ಚ ನಾಯಕ ಹತ್ಯೆಯಾಗಿದ್ದಾನೆ ಅಂತ. ಅಲಿ ಖಮೇನಿಯ ನಂತರ ಯಾರು ಅನ್ನುವಂತಹ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಅಲಿ ಖಮೇನಿಯ ಮಗನನ್ನು ಮಾಡಬೇಕು ಅಂತ ಒಂದು ವರ್ಗದಿಂದ ಒತ್ತಾಯ ಬಂತು. ಆದರೆ ಮಗನಿಗೆ ಸರ್ವೋಚ್ಚ ನಾಯಕನ ಪಟ್ಟವನ್ನು ಕಟ್ಟೋದಕ್ಕೆ ಒಪ್ಕೊಂಡಿಲ್ಲ. ಈಗ ಅಯತುಲ್ಲಾ ಅರಾಫಿಯನ್ನು ಸೀನಿಯರ್ ಧರ್ಮಗುರು ಶಿಯಾ ಪಂಗಡದಲ್ಲೇ ಅತ್ಯಂತ ಹಿರಿಯ ಧರ್ಮಗುರುವಾಗಿರುವಂತಹ ಅಯತುಲ್ಲಾ ಅವರನ್ನು ನೇಮಕ ಮಾಡಬೇಕು. ಅಯತುಲ್ಲಾ ಅಂದರೆ ಧಾರ್ಮಿಕ ಹುದ್ದೆ. ಅತ್ಯಂತ ಉನ್ನತ ಶಿಯಾ ಧಾರ್ಮಿಕ ಗುರುವಿಗೆ ಇರಾನ್ನಲ್ಲಿ ಅಯತುಲ್ಲಾ ಪದವಿಯನ್ನು ಕೊಡಲಾಗುತ್ತೆ. ಇರಾನ್ನ ಸರ್ವಾಧಿಕಾರಿಯಾಗುವಂತಹ ವ್ಯಕ್ತಿ ಅಯತುಲ್ಲಾ ಅನ್ನುವಂತಹ ಧಾರ್ಮಿಕ ಪದವಿಯನ್ನು ಹೊಂದಿರಬೇಕು. ಹಾಗಾಗಿ ಈಗ ಅಯತುಲ್ಲಾ ಅರಾಫಿಯನ್ನು ಮಧ್ಯಂತರ
ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಯುದ್ಧದ ಸನ್ನಿವೇಶ ಮುಗಿದ ನಂತರ ಬಹುಶಃ ಅವರನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗ ಅಮೆರಿಕ ಅಯತುಲ್ಲಾ ಅಲಿ ಖಮೇನಿಯನ್ನು ಕೊಂದಾಕ್ತು, ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು. ಈಗ ಅದೇ ಆಡಳಿತ, ಅದೇ ಸರ್ವಾಧಿಕಾರದ ಆಡಳಿತ ಮತ್ತೆ ಮುಂದುವರಿಯುತ್ತೆ ಅನ್ನೋದೇ ಆದರೆ ಇಸ್ರೇಲ್ ಮತ್ತು ಅಮೆರಿಕದ ಉದ್ದೇಶ ಸಫಲ ಆಗೋದಿಲ್ಲ. ಅಲಿ ಖಮೇನಿಯನ್ನು ಹತ್ಯೆ ಮಾಡುವ ಹಂತಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಹೋಯಿತು ಅಂದರೆ ಒಂದು ರೆಜಿಮ್ ಚೇಂಜ್ನ ಉದ್ದೇಶ ಇಸ್ರೇಲ್ಗೆ ಮತ್ತು ಅಮೆರಿಕಕ್ಕೆ ಇತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಅದರ್ವೈಸ್ ಅಲಿ ಖಮೇನಿಯ ಹತ್ಯೆ ಆಯಿತು, ಮತ್ತೊಂದು ಸರ್ಕಾರ ಬರುತ್ತೆ ಅಂದರೆ ಅಲಿ ಖಮೇನಿಯ ಕಾಲದಲ್ಲಿ ಯಾವ ರೀತಿಯ ಆಡಳಿತ ನಡೀತಾ ಇತ್ತೋ, ಇಸ್ರೇಲಿ ದ್ವೇಷ ಇತ್ತೋ ಅದೇ ರೀತಿ ಮುಂದುವರಿಯುತ್ತೆ. ಓವರಾಲ್ ಇರಾನ್ನ ವಿರುದ್ಧ ಇದ್ದಂತಹ ದ್ವೇಷಕ್ಕೆ ಮೂಲ ಕಾರಣ ಏನು? ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಅನ್ನುವಂತಹ ಯಹೂದಿ ದೇಶದ ಅಸ್ತಿತ್ವ ಇರಬಾರದು ಅನ್ನೋದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಮೂಲಕ ಬಂದಂತಹ ಶಿಯಾ ಮುಲ್ಲಾಗಳ ಸರ್ಕಾರದ ವಾದ. ಆ ಕಾರಣಕ್ಕಾಗಿ ಇಸ್ರೇಲ್ ಅವರ ವಿರೋಧಿಸ್ತಾ ಇತ್ತು ಮತ್ತು ಅಮೆರಿಕ ತನ್ನ ಮಾತನ್ನು ಕೇಳದೆ ತನ್ನ ಪರಮಾಪ್ತ ದೇಶ ಇಸ್ರೇಲ್ನ ಮೇಲೆ ದ್ವೇಷ ಸಾಧನೆ ಮಾಡುತ್ತೆ. ಆ ಕಾರಣಕ್ಕಾಗಿ ಇರಾನನ್ನು ವಿರೋಧ ಮಾಡ್ತಾ ಇತ್ತು ಅಮೆರಿಕ. ಒಂದು ಇಸ್ರೇಲನ್ನು ವಿರೋಧ ಮಾಡ್ತಿದ್ದಂತಹ ಕಾರಣಕ್ಕಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನುವಂತಹ ಸಿಚುಯೇಷನ್ ಇತ್ತು. ಮತ್ತೊಂದು ಇರಾನ್ ಅಮೆರಿಕಕ್ಕೆ ಸೆಡ್ಡು ಹೊಡೆದು ಇರಾನ್ನಲ್ಲಿ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು. ಎಷ್ಟೇ ಬಾರಿ ಅಮೆರಿಕ ಒತ್ತಡ ಹೇರಿದ್ರು, ಬೇರೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು, ಆ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾವು ಮಾಡ್ತಾ ಇಲ್ಲ, ಶಾಂತಿಯುತ ಅಣು ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ ವಿದ್ಯುತ್ ಉತ್ಪಾದನೆಗಾಗಿ, ಆದರೆ ಅಣ್ವಸ್ತ್ರವನ್ನು ಉತ್ಪಾದನೆ ಮಾಡ್ತಾ ಇಲ್ಲ, ಡೆವಲಪ್ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಇರಾನ್ನಿಂದ. ಆದರೆ ಯುರೇನಿಯಮ್ಮನ್ನು ಅಣ್ವಸ್ತ್ರದ ಮಟ್ಟಕ್ಕೆ ಶುದ್ಧೀಕರಣ ಮಾಡುವಂತಹ ಪ್ರಕ್ರಿಯೆಗಳನ್ನು ಇರಾನ್ ಕಾಲದಿಂದ ಕಾಲಕ್ಕೆ ಮಾಡ್ತಾ ಇತ್ತು. ಅಂದರೆ ಈ ಅಣ್ವಸ್ತ್ರ ಆಗುವಂತಹ ಗ್ರೇಡ್ಗೆ ಯುರೇನಿಯಂನನ್ನು ಶುದ್ಧೀಕರಣ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಆ ಸರ್ಕಾರದ ವಿರುದ್ಧ ಇದ್ದಂತಹ ದ್ವೇಷ ಅಮೆರಿಕ ಮತ್ತು ಇಸ್ರೇಲ್ಗೆ ಈಗ ಅದೇ ಸರ್ಕಾರ ಮತ್ತೊಬ್ಬ ನಾಯಕನ ನೇತೃತ್ವದಲ್ಲಿ ಅದೇ ವ್ಯವಸ್ಥೆಯೊಳಗೆ ಮುಂದುವರೆದುಕೊಂಡು ಹೋದರೆ ಇರಾನ್ನ ಅಲ್ಲಿ ಸರ್ವೋಚ್ಚ ನಾಯಕ ಇರ್ತಾನೆ, ಆತನ ಕೆಳಗಡೆ ಪ್ರೆಸಿಡೆಂಟ್ ಇರ್ತಾನೆ, ಆನಂತರ ಅದೇ ಆಡಳಿತ ಮುಂದುವರೆದುಕೊಂಡು ಹೋಗಿ ಅದೇ ಕಟ್ಟರ್ ಶಿಯಾ ಆಡಳಿತದ ಸಿದ್ಧಾಂತವೇ ಕಂಟಿನ್ಯೂ ಆಗ್ತಾ ಹೋದರೆ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದಂತಹ ಈ ಜಂಟಿ ದಾಳಿಯ ಉದ್ದೇಶ ಸಾರ್ಥಕ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈಗ ಬೆಳಗ್ಗೆಯಿಂದ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ, ಅಮೆರಿಕದ ಅಧ್ಯಕ್ಷ, ಮತ್ತು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಬ್ಬರೂ ಹೇಳ್ತಾ ಇರೋದು ನಾವು ಇರಾನ್ನಲ್ಲಿ ಕೈಗೊಂಡಿರುವಂತಹ ಈ ಸೇನಾ ಕಾರ್ಯಾಚರಣೆ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ. ಬೆಂಜಮಿನ್ ನೆತನ್ಯಾಹು ಕೆಲವೇ ಕ್ಷಣಗಳ ಹಿಂದೆ ಮಾತನಾಡಿದ್ರು, ಇರಾನಿನ ಈ ಟೆರರಿಸ್ಟ್ ರೆಜೀಮ್ ಏನಿದೆ ಆ ಇಡೀ ರೆಜೀಮ್ನ ಎಲ್ಲರನ್ನೂ ಕೂಡ ನಾವು ಕೊಲೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಆ ಕಾರಣದಿಂದ ಈ ಸರ್ಕಾರ ಎಷ್ಟು ದಿನಗಳ ಮಟ್ಟಿಗೆ ಮುಂದುವರಿಯುತ್ತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. 1971 ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದಂತಹ ವರ್ಷ. ಅದಕ್ಕೂ ಮೊದಲು ಪೆಹ್ಲಾವಿ ರಾಜಮನೆತನದ ಆಡಳಿತ ಇತ್ತು. ಆಗ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಸ್ನೇಹಯುತವಾಗಿತ್ತು. ಅಮೆರಿಕ ಇರಾನ್ಗೆ ಸೇನಾ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇತ್ತು. ಇವತ್ತು ಇರಾನ್ನ ಬಳಿ ಇರುವಂತಹ ಯುದ್ಧ ವಿಮಾನಗಳು ಅವತ್ತಿನ ಕಾಲದಲ್ಲಿ ಅಮೆರಿಕ ಕೊಟ್ಟಂತಹ ಶಸ್ತ್ರಾಸ್ತ್ರಗಳೇ ಇದ್ದಾವೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ಅಭಿವೃದ್ಧಿ ಹೊಂದಿದೆ ಅನ್ನುವುದನ್ನು ಬಿಟ್ಟರೆ ಇರಾನ್ ಶಸ್ತ್ರಾಸ್ತ್ರಗಳಿಗೆ ಈ ಹಿಂದೆ 47 ವರ್ಷಗಳ ಹಿಂದೆ ಅಮೆರಿಕದಿಂದ ಖರೀದಿಸಲಾದಂತಹ ಶಸ್ತ್ರಾಸ್ತ್ರಗಳೇ ಇದ್ದಾವೆ. ಆ ರೀತಿಯ ಸ್ನೇಹಯುತವಾಗಿದ್ದಂತಹ ಇರಾನ್ ಮತ್ತು ಅಮೆರಿಕ, ಇರಾನ್ ಮತ್ತು ಯುರೋಪ್, ಇರಾನ್ ಮತ್ತು ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದದ್ದು ಈ ಮುಲ್ಲಾಗಳ ಸರ್ಕಾರದ ಕಾರಣದಿಂದಾಗಿ. ಹಾಗಾಗಿ ಈ ಸರ್ಕಾರವನ್ನು ಮುಂದುವರಿಯೋದಕ್ಕೆ ಅಮೆರಿಕ, ಯುರೋಪಿಯನ್ ದೇಶಗಳು ಮತ್ತು ಇಸ್ರೇಲ್ ಒಪ್ಪುತ್ತವ ಅನ್ನೋದರ ಪ್ರಶ್ನೆಯ ಆಧಾರದ ಮೇಲೆ ಭವಿಷ್ಯ ನಿರ್ಧಾರ ಆಗುತ್ತೆ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.